ಸಿಗ್ತೀನಿ ಅಂದ್ಬಿಟ್ಟು ನಾನು ಫೋನ್ ಬಿಟ್ಟು ಬಂದೆ, ಮನೇಲೆ ಬಿಟ್ಟು ಬಂದೆ. ಒಂದು ಬೇಸಿಕ್ ಮ್ಯಾನರ್ಸ್ ಇಲ್ಲ. ಅವ್ರ ಕೀ ಇಬ್ರು ಹುಡುಗಿರ್ನ ಆಗ್ಲೇ ನನ್ನ ಸ್ಕ್ರೀನಲ್ಲಿ ನೀವು ಕಾಣಿಸಿರುತ್ತೆ. ಅದೇ ನಮ್ಮ ಏರಿಯಾ ಓರಿಯನ್ ಮಾಲ್ ಆಗಿದ್ರೆ 9 ಗಂಟೆಗೂ ಎಷ್ಟು ಜನ ಇರ್ತಿದ್ರು. ಹಿಂಗೆ ಮಾಡೋದಕ್ಕೆ ಹೋಗ್ತಿದ್ದೆ. ಗಾಯ್ಸ್, ನಾನು ಜೀವಾಗ ಒಂದು ಪ್ರ್ಯಾಂಕ್ ಮಾಡೋಣ ಅನ್ಕೊಂಡಿದ್ದೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿವೈನ್ ಕ್ವೀನ್. ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡಿ. ಇವತ್ತು ನಾನು ಮೂವಿಗೆ ಹೋಗ್ತಾ ಇದ್ದೀನಿ, ಕೂಲಿ ಮೂವಿಗೆ. ಸೊ ರಜನಿಕಾಂತ್ ಸರ್ದು. ಬಟ್ ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಈ ವ್ಲಾಗ್ ಯಾಕೆ ನೋಡಬೇಕು ಅಂದರೆ, ಜೀವಾಗೆ ನಾನೊಂದು ಪ್ರ್ಯಾಂಕ್ ಮಾಡಿದ್ದೀನಿ. ಸ್ಕಿಪ್ ಮಾಡಿದ್ರೆ ನೋಡಿ. ಔಟ್ಫಿಟ್ ಚೆಕ್ ಮಾಡೋಣ. ರಾತ್ರಿ ಆಗಿರೋದ್ರಿಂದ ಸ್ಕಿನ್ ಕೇರ್ ಎಲ್ಲ ಮುಗಿಸ್ಕೊಂಡು ಜಡೆ ಹಾಕೊಂಡೆ, ಸ್ವೆಟರ್ ಹಾಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಚಳಿ. ಜೀನ್ಸ್ ಪ್ಯಾಂಟು, ಶೂಸು, ಬ್ಯಾಗು ಸಿಂಪಲ್ ಕ್ಯೂಟ್ ಬ್ಯಾಗ್ ಒಳಗೆ ಕಾರ್ಡ್ ಹೋಲ್ಡರ್, ಮಾಯಶ್ಚರೈಸರು ಮತ್ತು ಫೋನು, ಲಿಪ್ಸ್ಟಿಕ್ ಆ್ಯಂಡ್ ಪವರ್ ಬ್ಯಾಂಕ್. ಜೀವಕ್ಕೆ ತೊಗೊಂಡೋಗಂದ್ರೆ ಎಲ್ಲ ನನ್ನ ಕಲೆ ಓದಿಸ್ತೀಯ ಅಂದ್ಬಿಟ್ಟು ಅಂತಿದ್ದ. ಆ್ಯಂಡ್ ಶೂಸ್ ಹಾಕೊಂಡಿದ್ದೀನಿ. ನನಗೆ ಎ ಸಿ ಆಗೋದೇ ಇಲ್ಲ. ಮೂವಿ ಥಿಯೇಟ್ರಲ್ಲಿ ಎ ಸಿ ಇದ್ದೇ ಇರುತ್ತೆ. ಆ್ಯಂಡ್ ಜೀವ ಕಾರಿಗೆ ಏನೋ ವೀಲಿಗೆ ಮಾಡಿದ್ನಲ್ಲ, ಆ ವ್ಲಾಗ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸಖತ್ತಾಗಿ ಕಾಣಿಸ್ತಾ ಇತ್ತು. ಅದನ್ನೇ ಅವ್ನಿಗೆ ಹೇಳ್ತಿದ್ರೆ ಅವ್ನು ನನ್ನನ್ನು ರೇಗಿಸ್ತಿದ್ದ. 8:30 ಎಲ್ಲ ಮನೆ ಬಿಟ್ಬಿಟ್ವಿ ನಾವು. ಬಿಕಾಸ್ ಇದು ವೈಟ್ ಫೀಲ್ಡಲ್ಲಿ ಇದ್ದಿದ್ದು ಮಾಲು. ಕ್ರೌಡ್ ಹೇಗಿರುತ್ತೋ ಇಲ್ಲ, ರಶ್ಶು, ಟ್ರಾಫಿಕ್ಕು ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ಸೊ 9:40 ಇರೋ ಪಿಕ್ಚರ್ಗೆ ನಾವು 8:30 ಬಿಟ್ವಿ. ಮಾಲ್ ಹೆಸರು ನಿಜ ಗೊತ್ತಿಲ್ಲ. ಶಾಂತಿನಿಕೇತನ್ ಪಕ್ಕದಲ್ಲಿರೋ ಮಾಲ್ ಅಂದ. ಜೀವನ ಕೂಡ ಫಸ್ಟ್ ಟೈಮ್ ಈ ಮಾಲ್ ನೋಡ್ತಿರೋದು. ಮನೆ 8:30 ಬಿಟ್ರೆ 9 o'clock, ಆಲ್ಮೋಸ್ಟ್ 9ಗೆಲ್ಲ ರೀಚ್ ಆಗ್ಬಿಟ್ವಿ. ನಾವೇ ಶಾಕು. ಅಷ್ಟು ಎಷ್ಟು ಬೇಗ ಬಂದ್ವಿ ನಾವು. 3rd ಫ್ಲೋರಲ್ಲಿ ಇದ್ದಿದ್ದು ಮೂವಿ ಥಿಯೇಟ್ರು. ಸೊ ನಾವು ಡೈರೆಕ್ಟಾಗಿ 4th ಫ್ಲೋರ್ಗೆ ಹೊರಟೋಗ್ಬಿಟ್ಟಿದ್ವಿ. ಇದು ಇಂಡಿಪೆಂಡೆನ್ಸ್ ಡೇಗೆ ಅವ್ರೇನೋ ಡೆಕೋರೇಷನ್ ಮಾಡಿದ್ರು. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಂಡ್ ಈ ಮಾಲಲ್ಲಿ ಯಾರು ಇರಲಿಲ್ಲ. ಕಂಪ್ಲೀಟ್ಲಿ ಹೆಂಗಿತ್ತು ಅಂದರೆ ಒಂದು 4-5 ಜನ ಅಷ್ಟೇ ಕಾಣಿಸ್ತಾ ಇದ್ರು. ನಡಿ 9:40 ಪಿಕ್ಚರ್ಗೆ 9 ಗಂಟೆಗೆ ಕರ್ಕೊಂಡ್ಬಂದವನೆ. ಬೆಂಗಳೂರಲ್ಲಿ ಮುಂಚೆನೇ ಬರ್ಬೇಕು. ಇದನ್ನ ಯಾರು ಹೇಳ್ಕೊಟ್ಟಿದ್ದು? ನೀನ್ ಹೇಳ್ಕೊಟ್ಟ ಈ ಡೈಲಾಗು? ಇನ್ನ ಮನೇಲೇ ಇರೋಣ ಅಂದ್ರೆ ಬಾ ಹೋಗೋಣ ಅಂದಿದ್ಯಾರು? ಎಲ್ಲಿದ್ಯಾ? ಸ್ವಲ್ಪ ಕೆಳಗೆ ಬರ್ಬೇಕು. ಇದು ಮಾಲ್. ನನಗೆ ನಿಜ ಮಾಲ್ ಹೆಸರು ಗೊತ್ತಿಲ್ಲ ನನಗೆ ಅಲ್ವಾ. ಒಂದು ಬೇಸಿಕ್ ಮ್ಯಾನರ್ಸ್ ಇಲ್ಲ. ಅವ್ರ ಕೀ ಇಬ್ರು ಹುಡುಗಿರ್ನ ಆಗ್ಲೇ ನನ್ನ ಸ್ಕ್ರೀನಲ್ಲಿ ನೀವು ಕಾಣಿಸಿರುತ್ತೆ. ಕೀ ಬಿಟ್ಟು ಹೊಟ್ಟೋಗಿದ್ದಾರೆ. ಕರ್ದು ಹೇಳಿದ್ರೆ ಒಂದು ಥ್ಯಾಂಕ್ಸ್ ಹೇಳಲಿಲ್ಲ. ಅದ್ರಲ್ಲೇನಿದೆ, ಮ್ಯಾನರ್ಸ್ ಇಲ್ಲ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಅದು ಕಲ್ತ್ಕೊಬೇಕು ಜನ. ಅದೇ ನಮ್ಮ ಏರಿಯಾ ಓರಿಯನ್ ಮಾಲ್ ಆಗಿದ್ರೆ 9 ಗಂಟೆಗೂ ಎಷ್ಟು ಜನ ಇರ್ತಿದ್ರು. ಇವಾಗ ನೀನ್ ವೈರಲ್ ಆಗಲ್ವಾ ಈ ಡೈಲಾಗ್ಗೆ? ನಾನು ಈ ಡೈಲಾಗ್ ಹಾಕೋದು ಇಲ್ಲ. ಬಟ್ ನನ್ನ ಏರಿಯಾ ಎಷ್ಟು ಕ್ರೌಡ್ ಇರುತ್ತೆ. ಈ ಏರಿಯಾ ಖಾಲಿ ಹೊಡಿತೈತೆ. ಅಂಡ್ ಗೊತ್ತಿರೋ ಜನಕ್ಕೆ ಇದು ಮಾಲ್ ಗೊತ್ತಿದೆಯೋ ಇಲ್ವೋ ಅಂದ್ಬಿಟ್ಟು. ಇದ್ಯಾವುದೋ ಅನ್ಲಿಮಿಟೆಡ್. ನನಗೆ ಅನ್ಲಿಮಿಟೆಡ್ ಅಷ್ಟೇನು ಇಷ್ಟ ಆಗಲ್ಲ. ವಿಂಡೋ ಶಾಪಿಂಗ್ ಮಾಡೋದಕ್ಕೆ ಹೋಗ್ತಿದ್ದೆ. ನಾ ಸ್ಟೈಲಿಶ್ ಅನ್ನೋದು ಹೇಳೋದು ಇದಕ್ಕೆ. ಪ್ರತಿಯೊಂದು ಕೂಡ ಅವನಿಗೆ ಕರೆಕ್ಟಾಗಿ ನೋಡಿ ಮ್ಯಾಚ್ ಮಾಡ್ತಾನೆ. ಏನು ಇದು ಚೆನ್ನಾಗಿದೆ ಅಲ್ಲ, ಬಟ್ ನನ್ನ ಸೈಜ್ ಅಲ್ಲ ಅದು. ಜಿಪ್ ಇದ್ರೆ ಏನು ಸೈಡ್ಗೆ ಜಿಪ್ಪು? ನೋ 32. ಹಲೋ, ನಾನು ಅಷ್ಟು ದೊಡ್ಡದಿಲ್ಲ. ಸ್ಟೈಲಿಶ್. ಓಕೆ ಸರಿ, ಟ್ರೈ ಮಾಡೋದಕ್ಕೇನು ಬಾ. ಇಲ್ಲಿ ಮ್ಯಾಚಿಂಗ್ ಇದೆ ನೋಡಿಲಿ. ಮ್ಯಾಚಿಂಗ್ ಟ್ರೈ ಮಾಡೋದ್ರಲ್ಲಿ ನಂಗೆ ಸ್ಕರ್ಟ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅನ್ನೋದು ನನ್ನ ಪಾಯಿಂಟು. ಸರಿ ಬಾ ನೋಡಣ್ಣ. ಬೈ 2 at 200 ಆಫ್. ನಾನು ಸ್ವಲ್ಪ ಶಾರ್ಟ್ ಇರೋದ್ರಿಂದ ನನಗೆ ಸ್ಕರ್ಟ್ಸ್ ಚೆನ್ನಾಗಿ ಕಾಣಿಸಲ್ಲ. ಆ ಕಲರ್ ನನ್ನ ಹತ್ರ ಇಲ್ಲ. ಗಾಯ್ಸ್, ನಾನು ಜೀವಾಗ ಒಂದು ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಹತ್ರ 2 ಫೋನ್ ಇದೆ. ಇನ್ನೊಂದು ಫೋನಲ್ಲೇ ನಾವು ಟಿಕೆಟ್ ಬುಕ್ ಮಾಡಿರೋದು. ಅದರಲ್ಲೇ ಲಿಂಕು ಎಲ್ಲ ಬಂದಿರೋದು, ಲೈಕ್ ಸ್ಕ್ಯಾನರ್ ಎಲ್ಲ. ಇದು ನಾನು ಇನ್ನೊಂದು ಫೋನು. ನಾನು ಆ ಫೋನೇ ತಂದಿಲ್ಲ. ಅಯ್ಯೋ ಮರ್ತೋಗಿದ್ದೀನಿ ಅಂದ್ಬಿಟ್ಟು ಹೇಳ್ತೀನಿ. ನೋಡೋಣ. ಲೆಟ್ಸ್ ಸಿ ಹೌ ಇಸ್ ಗೋನಾ ರಿಯಾಕ್ಟ್. ಕೊಟ್ಟಿದ್ದಾನೆ.
ಇಸ್ಕೊಡ್ಬೇಕಾ? ಹಾಂ, ನನಗಿಂತ ಜಾಸ್ತಿ ಬಟ್ಟೆ ನಿನ್ನ ಹತ್ರ ಐತೆ. ನಿನ್ನ ಬರ್ಡೇನಾ? ಯಾವಾಗ? ಬರೋ ವರ್ಷ. ಓ, ಬಾರೋ ವರ್ಷಕ್ಕೆ ಯಾಕೆ ಇವಾಗ ಯೋಚನೆ ಮಾಡ್ಬೇಕು ನಾನು? ಸರಿ ಜೀವ, ಇದು ಟೈಮ್ ಚೆಕ್ ಮಾಡೆ. ಎಷ್ಟೊತ್ತಿಗೆ ಪಿಕ್ಚರು? 9:40. ಆರ್ ಯು ಶ್ಯೂರ್? ಆ ಟಿಕೆಟಲ್ಲಿ ಚೆಕ್ ಮಾಡು. ನಾನು ಕಳಿಸಿಲ್ಲ ನೀನು. ಕಳಿಸಿದ್ದೀನಿ ನಿನಗೆ. ಇಲ್ಲಿ ನಮ್ಮ ಜೀವ. ನನಗೆ ಎಲ್ಲಿ ಕಳಿಸಿದ್ಯಾ? ನೀನು ಕಳ್ಸಿದ್ದೀನಿ ಅಂದ್ಬಿಟ್ಟು ನಾನು ಫೋನ್ ಬಿಟ್ಟು ಬಂದೆ. ಎಲ್ಲಿ ಬಿಟ್ಟು ಬಂದೆ? ಮನೇಲೆ ಬಿಟ್ಟು ಬಂದೆ. ಇಲ್ಲ, ಪ್ರಾಮಿಸ್ ಆಗಿ ಇವಾಗ ಈ ಫೋನಲ್ಲಿ ನಾನು ಬ್ಲಾಗ್ ಮಾಡಬೇಕು ತಾನೆ, ಈ ಫೋನ್ ಮಾತ್ರ ಎತ್ಕೊಂಡ್ಬಂದೆ. ಇನ್ನೊಂದು ಫೋನ್ ಎಂತಕ್ಕೆ ಅಂದಿ? ನಾನು ನಿಜ ನಿನ್ನ ಕಳಿಸ್ತೆ ಕಣೋ. ನೀನು ಇಷ್ಟೊಂದೆಲ್ಲ ಇರಲ್ಲ ಬಿಡು. ಈಗ ಕಳಿಸ್ತೆ. ಬಾ ವಾಪಸ್ ಹೋಗೋಣ. ನೀನ್ ಇಷ್ಟೊಂದು ಕೂಲಾಗೆಲ್ಲ ಬಿಹೇವ್ ಮಾಡಲ್ಲ. ನಿಜ ಕಣು. ಏಯ್ ಹಲೋ, ಫೋನ್ ಇಲ್ಲಿ ಏನ್ ತೋರ್ಸು? ಫೋನ್ ಅದು ಇದು ಕಾರ್ಡ್ ಇರೋದು ನನ್ನ ಫೋನಲ್ಲಿ. ಆಯ್ತು ಬಾ. ನಿನ್ ಪ್ರ್ಯಾಂಕ್ ಆದೆ 1 ಸೆಕೆಂಡ್ಗೆ. ಇಷ್ಟು ಬಟ್ಟೆ ಕೊಟ್ಟಿದ್ದಾನೆ, ಟ್ರಯಲ್ ಮಾಡೋಣ. ಇಟ್ಕೋ. ಎಲ್ಲಿ ಟ್ರಯಲ್ ರೂಮ್ ಹುಡ್ಕು ಫಸ್ಟು. ನನಗೇನು ಗೊತ್ತು? ನೀನ್ ತಾನೆ ಅಲ್ಲಿ ಫಿಟ್ಟಿಂಗ್ ರೂಮ್. ಬಾ. ಓಕೆ, ಇಲ್ಲೆಲ್ಲ ಆಫರ್ಸ್ ಥರ ಇದೆ. ಎಷ್ಟು ನೋಡಿ ಕೊಟ್ಟಿದ್ದಾನೆ. ಸರಿ, ನಾನು ಬ್ಯಾಗ್ ಇಟ್ಕೋ, ನಾನು ಹಾಕೋಬತ್ತೀನಿ. ಇದು ಚೆನ್ನಾಗಿದೆ. ಓಕೆ, ನಾನು ಅಲ್ಲಿ ನಮ್ಮ ಮನೇಲಿ ತೋರ್ಸೋಕ್ಕಾಗಿಲ್ಲ. ಶೂ ಹಾಕ್ಕೊಂಡು ಫುಲ್ ಪ್ಯಾಕ್ ಆಗಿ ಬಂದು. ಆ್ಯಕ್ಚುಲಿ ಕಿವಿಗೆ ಇದು ಕೂಡ ಹಾಕೊಂಬರ್ಬೇಕಾಗಿತ್ತು ನಾನು. ಹಾಂ, ಸೊ ದಿಸ್ ಇಸ್ ನೈಸ್. ಇನ್ನು ಎಷ್ಟೊಂದು ಔಟ್ಫಿಟ್ ಟೈಮಿಂಗ್ ಕ್ಲೋಸಿಂಗ್ ಟೈಮ್ ಬೇರೆ. ಸೊ ಬೇಗ ಶಾಪ್ ಮಾಡಬೇಕು ಅಂತಿದ್ದಾರೆ. ನಾನು ಅನ್ಕೊತೀನಿ ಪ್ಯಾಂಟ್ ಆ್ಯಂಡ್ ಇದೊಂದು ಶಾರ್ಟ್ಸ್ ಇದೆ, ಇದನ್ನು ತೊಗೊಂಡ್ಬರ್ತೀನಿ. ಮೂವಿಗೆ ಬಂದು ಶಾಪಿಂಗ್ ಮಾಡ್ತೀನಿ. ನನ್ನ ಗಂಡ ಹೇಳಿದ್ದೊಂದು ಶಾಪಿಂಗ್ ಮಾಡಿದ್ದೊಂದು ನಾವಿಬ್ಬರು. ಯಾರ್ಯಾರು ಪಿಕ್ಚರ್ಗೆ ಹೋಗಿದ್ದೀರಾ ಹೇಳಿ? ನಾನು ಇನ್ನೂ ಪಿಕ್ಚರ್ಗೆ ಹೋಗಿಲ್ಲ. ಸೊ ನಾವು ವಿ ಆರ್ ಗೋಯಿಂಗ್ ಟು ಸಿ ದಿಸ್ ಮೂವಿ. ಹೋಗಿ ಇಬ್ರು ಹೋಗಿ ಒಳಗೆ. ಸೊ ನಾವು ಈ ಮೂವಿ ನೋಡೋಕ್ಕೆ ಬರ್ತಿದ್ದೀವಿ. ಕರೆಕ್ಟ್. ಅಲ್ಲಿದೆ ಅನ್ಸುತ್ತೆ ಜೀವ, ನೋಡಲ್ಲಿ ಮೀಡಿಯಂ ಟು ಅಕ್ಕ ಮಾಡ್ತಾಳೆ ಅಲ್ಲ. ಇಲ್ಲಿ ನೋಡು, ತಿಂತಾ ಇದ್ದಾನೆ. ಎಲ್ಲಿ ಕಾಲಿನೇ ನಾವು ರೆಕ್ಲೈನರ್ ಬುಕ್ ಮಾಡಿದ್ದು. ಸೊ ಜೀವ ಮಾವಾಗೆ ಹೆಲ್ಪ್ ಮಾಡ್ತಾಯಿದ್ರು, ಹೇಗೆ ಅದು ಕಾಲ್ ರೆಸ್ಟ್ನ ಮುಂದೆ ಹಾಕಬೇಕು ಅನ್ನೋದು. ಸೊ ನಾವು ಕೂತ್ಕೊಂಡಿದ್ದ ತಕ್ಷಣ ರೆಕ್ಲೈನಲ್ಲಿ ರೈಟ್ ಸೈಡಲ್ಲೇ ನಮಗೆ ಈ ಬಟನ್ ಕಾಣಿಸುತ್ತೆ, ಫ್ರಂಟ್ ಆ್ಯಂಡ್ ಬ್ಯಾಕು. ಸೊ ಫ್ರಂಟ್ ಒತ್ತಿದ ತಕ್ಷಣ ಈ ಥರ ಕಾಲ್ ರೆಸ್ಟ್ ಮುಂದೆ ಬರುತ್ತೆ. ಆರಾಮ್ಸಾಗಿ ಮಲ್ಕೊಂಡು ನೀವು ನೋಡ್ಬೋದು. ಆ್ಯಂಡ್ ಹಿಂದೆ ಹಾಕಿದ ತಕ್ಷಣ ಅದು ವಾಪಸ್ ಹೊಟ್ಟೋಗುತ್ತೆ. ಆ್ಯಂಡ್ ಫಿಲಮ್ ಸ್ಟಾರ್ಟ್ ಆಯಿತು. ಇದನ್ನು ನಾನು ವಾಯ್ಸ್ ಹಾಕಲ್ಲ, ಎಷ್ಟು ಕಿರ್ಚಿದ್ದೀನಿ ಅಂದರೆ ಅದು ಸೌಂಡಿಗೆ ಏನೋ ನನಗೆ ಮೂವಿಯೆಲ್ಲ ನಾನು ಕಿರ್ಚ್ಕೊಂಡು ಮಜಾ ಮಾಡ್ಕೊಂಡು ನೋಡ್ತೀನಿ. ಆ್ಯಂಡ್ ಈ ಪಾರ್ಟು ಸಖತ್ ಇಷ್ಟ ಆಯಿತು. ರಜನಿಕಾಂತ್ ಅವ್ರದ್ದು ಇಂಟ್ರೋ, ಇದಕ್ಕೂ ಅಷ್ಟೇ ನಾನು ಎಷ್ಟು ಕಿರ್ಚಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಟೋರಿ ಪೋಸ್ಟ್ ಮಾಡ್ತೀನಿ, ಖಂಡಿತ ಚೆಕ್ ಮಾಡಿ. ಅವರ ಎಂಟ್ರಿ ನೆಕ್ಸ್ಟ್ ಲೆವೆಲ್. ಕಾಪಿರೈಟ್ಸ್ ಇರುತ್ತೆ. ಸೊ ಈ ಮೂವಿಯಲ್ಲಿ ನಾಗಾರ್ಜುನ ಸರ್ ಕೂಡ ಹೈಲೈಟು, ನೆಕ್ಸ್ಟ್ ಲೆವೆಲ್. ಇಳಿದ ತಕ್ಷಣ ದರ್ಶನ್ ನಾನೇ ರೀಫಿಲ್ ಮಾಡಿಸ್ಕೊಬೇಕಾ? ಕೈಗೆ ಡಬ್ಬ ಕೊಟ್ಟವನೆ. ಮಸ್ತಿದೆ ಈ ಮಿರರ್ ಮಾತ್ರ. ಫ್ಯೂಚರಲ್ಲಿ ನಾನು ಹಿಂಗೊಂದು ಮಿರರ್ ಮಾಡಿಸ್ಕೊಬೇಕು. ಐ ಲೈಕ್ ಗೋಲ್ಡ್. ಓಕೆ, ದಿಸ್ ಇಸ್ ವಾಶ್ರೂಮ್. ಇಟ್ಸ್ ಕ್ಯೂಟ್. ಇಟ್ಸ್ ಗೋ. ಜೀವ ವೆಯ್ಟ್ ಮಾಡ್ತಿರ್ತಾನೆ. ರನ್. ಕಾಯೋದೇ ಇಲ್ಲ, ತಿಂತಾನೇ ಇದೆ. ನೀರು ಇಸ್ಕೊಬೋದಾ? ತಾ ಹೋಗಿಡ್ಕೊ ಬಾ. ಅರ್ಧ ಪಿಕ್ಚರ್ ಆಯಿತು. ಹೆಂಗೆ ಅನ್ನಿಸ್ತಿದೆ ಅರ್ಧ ಪಿಕ್ಚರು? ಅರ್ಧ ಪಿಕ್ಚರ್ ಹೆಂಗಿತ್ತು ಹೇಳು? ಚೆನ್ನಾಗಿತ್ತಲ್ಲ. ನಾನು ಅನ್ಕೊಂತಿದ್ದೆ ಏನೋ ಚೆನ್ನಾಗಿರಲ್ಲ, ಬಟ್ ಓಕೆ, 50-50 ಚೆನ್ನಾಗಿತ್ತು. ಸರಿ, ಒಳಗೆ ಹೋಗೋಣ. ಪಿಕ್ಚರ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ವಿಲ್ಗೋ.
ಇಂಟರ್ವಲ್ ಆದಮೇಲೆ ನಮ್ಮ ಕರ್ನಾಟಕ ಸ್ಟಾರ್ ಉಪೇಂದ್ರ ಸರ್ ಬರ್ತಾರೆ. ಇವ್ರ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿತ್ತು. ಹೇಳು, ನಿನಗೆ ಹೇಗೆ ಅನ್ನಿಸ್ತು ಪಿಕ್ಚರು? ಓಕೆ. ಓಕೆನಾ ಮಮ್ಮ, ನಿಮ್ಗೆ ಹೆಂಗೆ ಅನ್ನಿಸ್ತು ಪಿಕ್ಚರು? ಒಂದು ಪಿಕ್ಚರ್ ಅಂದರೆ ಹೆಂಗಿದ್ರೇನು ಓಕೆ, ಅವ್ನು ನೋಡಕ್ಕಂತಾನೆ ಬರ್ತಿಲ್ಲ. ಕರೆಕ್ಟ್, ಸಕ್ಕ ಸ್ಟೈಲಿಶ್. ಆವಾಗ ಏನು ಸ್ಟೈಲ್ ಇದ್ದ ಅದೇ ಸ್ಟೈಲಲ್ಲೇ ಹೊಡಿತ. ಅವ್ನ ಹೇರ್ ಸ್ಟೈಲ್ ಕೂಡ ನೋಡಿ ನೆಕ್ಸ್ಟ್ ಲೆವೆಲ್. ಸೊ ಮಾಲ್ ಬಿಡೋಷ್ಟೊಟ್ಟಿಗೆ 1 ಆಗಿತ್ತು. ಮನೆಗೆ ರೀಚ್ ಆಗೋಷ್ಟೊಟ್ಟಿಗೆ 1:30. ಸೊ ದಾರಿ ಪೂರ್ತಿ ಕೂಲಿ ಮೂವಿ ಸಾಂಗ್ಸ್ ಹಾಕ್ಕೊಂಡೆ. ಆ ವೈಬ್ ಮಸ್ತಾಗಿತ್ತು. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಕೂಡ ಆಗಿದ್ವಿ. ಬಂದಿದ್ದೆ ನಾನು ಮಲ್ಕೊಂಡ್ಬಿಟ್ಟೆ. ಸೊ ಹಾಯ್ ಆಲ್, ಇದು ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತಾ ಇರೋದು. ಬಿಕಾಸ್ ನೈಟ್ ಸಿಕ್ಕಾಪಟ್ಟೆ ಲೇಟ್ ಆಗೋಗಿತ್ತು. ಸೊ ಅದಕ್ಕೆ ಮಲ್ಕೊಂಡ್ಬಿಟ್ವಿ. ಟಾಕಿಂಗ್ ಅಬೌಟ್ ಮೈ ಪರ್ಸ್ನಲ್ ರಿವ್ಯೂ ಆನ್ ಕೂಲಿ ಮೂವಿ. ನಾನು ಸ್ಟಾರ್ಟಿಂಗ್ ಕೂಲಿ ಮೂವಿ ಅಂದರೆ ಹೋಗ್ಬೇಕಾ ಅನ್ಕೊತಿದ್ದೆ. ಬಟ್ ಹೋಗಿ ಬಂದಾದ್ಮೇಲೆ ಅನ್ನಿಸ್ತಿತ್ತು, ಅಯ್ಯೋ ಹೋಗಿರಲಿಲ್ಲ ಅಂದರೆ ರಿಗ್ರೆಟ್ ಮಾಡ್ಕೊತಿದ್ದೆ ಅಂದು. ಯಾಕೆ ಇದು ಅನ್ನಿಸ್ತಿದೆ ಅಂದರೆ, ಈ ಪಿಕ್ಚರಲ್ಲಿ ಫಸ್ಟ್ ಹಾಫ್ ನಂಗೆ ಸಖತ್ ಇಷ್ಟ ಆಯಿತು. ಒಂದು ಸ್ಟೋರಿ ಡ್ರಾಮ್ಯಾಟಿಕ್ ಎಲ್ಲ ಕೂಡ ಆಯಿತು. ಸೆಕೆಂಡ್ ಹಾಫ್ ಸಿಕ್ಕಾಪಟ್ಟೆ ಆ್ಯಕ್ಷನ್ ಇತ್ತು. ನನಗೆ ಯೂಶ್ವಲಿ ಆ್ಯಕ್ಷನ್ ಮೂವಿ ಇಷ್ಟ ಆಗಲ್ಲ, ಬಟ್ ಓಕೆ ಫೀಲ್ ಆಯಿತು. ಬಟ್ ಪರ್ಸ್ನಲಾಗಿ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಆ ಸ್ಟೈಲಿಂಗ್, ಏನು ಹೇಳ್ತಾರೆ, ಆ್ಯಕ್ಷನ್ಸ್ ತೋರಿಸೋ ರೀತಿ. ಆಮೇಲೆ ರಜನಿಕಾಂತ್ ಸರ್ ಅಂತೂ ನೆಕ್ಸ್ಟ್ ಲೆವೆಲ್. ಲೈಕ್ ನಿಜ ನಾನು ಇಮ್ಯಾಜಿನ್ ಮಾಡಿರಲಿಲ್ಲ ಅವ್ರು ಇಷ್ಟು ಮಸ್ತಾಗಿ ಮಾಸ್ ಕ್ಲಾಸಿಯಾಗಿ ಸ್ಟೈಲಿಶ್ ಆಗಿ ಫೈಟಿಂಗ್ ಆಗಿರಲಿ, ಸಾಂಗಲ್ಲಾಗಿರಲಿ, ಡೈಲಾಗ್ ಡೆಲಿವರಿ ಆಗಿರಲಿ. ಅದಕ್ಕೆ ಅವ್ರಿಗೆ ಅಷ್ಟು ಕ್ರೇಜಿ ಫ್ಯಾನ್ಸ್ ಅನ್ನೋದು ಇದರಲ್ಲೇ ನನಗೆ ಅರ್ಥ ಆಗಿತ್ತು. ಸೊ ವಿಡಿಯೋ ಸ್ವಲ್ಪ ಬ್ಲರ್ ಆಗ್ತಾ ನೆಕ್ಸ್ಟ್ ಲೆವೆಲ್. ಆ ಮೂವಿಯಲ್ಲಿ ಅವರು ತೋರಿಸ್ಕೊಟ್ಟಿರೋ ರೀತಿ ಆ್ಯಂಡ್ ನಾಗಾರ್ಜುನ ಸರ್, ನಾನು ಅಗೇನ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಏಜಲ್ಲಿ ಅವರು ಡ್ರೆಸ್ಸಿಂಗ್ ಸೆನ್ಸ್, ಆ ಕಾಸ್ಟ್ಯೂಮ್ ಡಿಸೈನಲ್ಲಿ ಯಾರು ನಂಗೆ ಗೊತ್ತಿಲ್ಲ. ಲೈಕ್ ಲಿಟ್ರಲಿ ಹ್ಯಾಸ್ ಡನ್ ಇಸ್ ಬೆಸ್ಟ್ ಇನ್ ದಿಸ್ ಮೂವಿ. ನಾಗಾರ್ಜುನ ಸರು, ಇವನ್ ಉಪೇಂದ್ರ ಸರ್ ಮಸ್ತಾಗಿ ಮಾಡಿದ್ದಾರೆ. ಲೈಕ್ ದ ಎಂಟ್ರಿ ಅದೆಲ್ಲ, ಅದು ಇಟ್ ವಾಸ್ ರಿಯಲಿ ನೈಸ್ ಆನ್ ದ್ಯಾಟ್ ಪಾರ್ಟ್. ಓವರಾಲ್ ಸ್ಟೋರಿ ಐ ಕ್ಯಾನ್ ರೇಟ್ 10 ನನ್ನ ಪರ್ಸ್ನಲ್ ರಿವ್ಯೂ. ಓವರಾಲ್ ಸ್ಟೋರಿ ಬಂದುಬಿಟ್ಟು ಒಂದು 7.5 ಕೊಡ್ಬೋದು. ಬಟ್ ಸ್ಟೈಲಿಂಗಿಗೆ, ಸಾಂಗ್ಸ್ಗೆ, ಆಮೇಲೆ ಅದೊಂದು ಏನಂತಾರೆ ಕ್ಲಾಸಿ ಮಾಸ್ ಲುಕ್ಸ್ಗೆ 10 on 10, ಲೈಕ್ 100 ಐ ಕ್ಯಾನ್ ಗಿವ್ ಯು. ಖಂಡಿತ ಇಟ್ಸ್ ಲೈಕ್ ಒನ್ ಟೈಮ್ ವಾಚ್ ಮೂವಿ. ಬಟ್ ಟು ವಾಚ್ ರಜನಿಕಾಂತ್, ನಾಗಾರ್ಜುನ ಸರ್, ಲೈಕ್ ಆಲ್ ದಟ್ ಲೆಜೆಂಡ್ಸ್ ಅಥವಾ ಹೈ ಹೀರೋಸ್ನ ನೋಡೋದಕ್ಕೆ ಖಂಡಿತ ಹೋಗ್ಬೋದು. ದೇ ಹ್ಯಾವ್ ಡನ್ ದಿ ಬೆಸ್ಟ್ ಆಫ್ ಬೆಸ್ಟ್. ದೇ ಹ್ಯಾವ್ ಡನ್ ಲೈಕ್ ರಿಯಲಿ ವೆರಿ 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 ನೈಸ್ ಇನ್ ದಿ ಮೂವಿ. ಸೊ ಖಂಡಿತ ಹೋಗಿ ನೀವು ನೋಡ್ಕೊಂಬರ್ಬೋದು. ಬೇರೆ ಕಡೆ ನಾನು ಕೇಳ್ತಿದ್ದೆ ಚೆನ್ನಾಗಿಲ್ಲ ರಿವ್ಯೂ. ಇಲ್ಲ, ಒನ್ ಟೈಮ್ ಯು ಕ್ಯಾನ್ ರಿಯಲಿ ವಾಚ್. ಯು ವಿಲ್ ಎಂಜಾಯ್. ಟು ಬಿ ಫ್ರ್ಯಾಂಕ್, ಎಂಜಾಯ್ ಮಾಡ್ತೀರಾ. ಇಟ್ಸ್ ನೈಸ್. ಸೊ ಗೋ ಆ್ಯಂಡ್ ವಾಚ್.